ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ಸೂರಜ್ ರೇವಣ್ಣ ಭೇಟಿ, ಸದಾಶಿವನಗರದ ಮನೆಯಲ್ಲಿ ಗೌಪ್ಯ ಮಾತುಕತೆ, ಸಂಚಲನ ಮೂಡಿಸಿದ ರಾಜಕೀಯ ಮುಖಂಡರ ಭೇಟಿ. ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲರೂ ನಡೆದುಕೊಳ್ಳಬೇಕು, ಪಕ್ಷದಿಂದ ನಾವು, ನಮ್ಮಿಂದ ಪಕ್ಷ ಅಲ್ಲ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ಯಾರಂಟಿಗಳು 5 ವರ್ಷ ಮುಂದುವರಿಯಬೇಕಾದರೆ ಕಾಂಗ್ರೆಸ್ ಬೆಂಬಲಿಸಿ, ಹೆಚ್ಚು ಸ್ಥಾನ ಗೆದ್ರೆ ಮಾತ್ರ ಮುಖ್ಯಮಂತ್ರಿಗೆ ಬಲ, ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿರಬೇಕೆಂದು ಪುನರ್ ಉಚ್ಚರಿಸಿದ ಯತೀಂದ್ರ ಸಿದ್ದರಾಮಯ್ಯ. ಲೋಕಸಭಾ ಚುನಾವಣೆ ಬಳಿಕ ಮತ್ತೆ ಡಿಸಿಎಂ ಹುದ್ದೆ ಕೇಳ್ತೀನಿ, ಈಗ ನಾವು ಲೋಕಸಭಾ ಚುನಾವಣೆ ಫೋಕಸ್ ಮಾಡ್ತಿದ್ದೇವೆ, ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಪಕ್ಷದ ಪ್ರಣಾಳಿಕೆಯ ಮೊದಲ ಕರಡು ಫೆಬ್ರವರಿ 15ರೊಳಗೆ ಬಿಡುಗಡೆಯಾಗಲಿದೆ. ಚುನಾವಣಾ ದಿನಾಂಕಗಳನ್ನು ಘೋಷಿಸುವ ಮೊದಲು ಅಂತಿಮ ಪ್ರಣಾಳಿಕೆ ಹೊರಬರಲಿದೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೇಳಿಕೆ.